ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ KEನವರು ನಡೆಸಿರುವಂತಹ ಒಂದು ಎಕ್ಸಾಮ್ ಯಾವುದಪ್ಪ ಅಂದರೆ SDA. ಈ ಎಕ್ಸಾಮ್ ನಡೆದಿರುವಂಥದ್ದು 25/1/2026 ನಡೆದಿರುವಂತಹ ಒಂದು ಎಕ್ಸಾಮ್ ಆಗಿರುತ್ತೆ. ಆ ಒಂದು SDA ಎಕ್ಸಾಮಲ್ಲಿ GK ಪೇಪರಲ್ಲಿ ಈ ಕರ್ನಾಟಕ ಭೂಗೋಳ ಅಥವಾ ಕರ್ನಾಟಕ ಜಿಯೋಗ್ರಫಿಗೆ ರಿಲೇಟೆಡ್ ಆಗಿರುವಂತಹ ಒಟ್ಟು 10 ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆ 10 ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಬುಕ್ ಯಾವುದಪ್ಪ ಅಂದರೆ ಈ ಕರ್ನಾಟಕ ಭೂಗೋಳ ಅಂತೇಳಿ. ಈ ಕರ್ನಾಟಕ ಭೂಗೋಳ ಈ ಒಂದು ಬುಕ್ಸಲ್ಲಿ ಕೇಳಿರುವಂತಹ 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ನಿಮಗೆ ಸಿಗುತ್ತೆ. ಅದನ್ನು ವಿತ್ ಪೇಜಲ್ಲಿ ಯಾವ್ಯಾವ ಪೇಜಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಕಾನ್ಸೆಪ್ಟ್ ಇದೆ ಅಂತ ನಿಮಗೆ ಕ್ಲಿಯರ್ ಮಾಡಿಕೊಡ್ತಾ ಹೋಗ್ತೀನಿ. ಈ ಒಂದು ಬುಕ್ಸಲ್ಲಿ ಇಷ್ಟು ಮಾಹಿತಿಯನ್ನು ನಿಮಗೆ ಒಂದೇ ಬುಕ್ಸಲ್ಲಿ ಸಿಗೋದ್ರಿಂದ ಇದು ರಾಜ್ಯದಲ್ಲಿ ಎಲ್ಲ ಮಾರುಕಟ್ಟೆಯಲ್ಲೂ ಕೂಡ ಸಿಗುತ್ತೆ. ಅದರ ಜೊತೆಗೆ ನೀವು ಆನ್ಲೈನಲ್ಲೂ ಕೂಡ ನೀವು ಈ ಬುಕ್ಸನ್ನು ಪರ್ಚೇಸ್ ಮಾಡ್ಕೋಬಹುದು. ಇದರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಈ ಒಂದು 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕೀ ಆನ್ಸರ್ ಏನು ಅಥವಾ ಅದು ಯಾವ ರೀತಿ ಅದಕ್ಕೆ ಸರಿಯಾದಂತಹ ಉತ್ತರ ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ HSTR ಹಾಗೆ PSTR ಮತ್ತು GPSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇರುತ್ತೆ. ನೋಡಿ, ಈ ಎಲ್ಲ ಕೋರ್ಸ್ಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಡೌನ್ಲೋಡ್ ಆದ್ಕೂಡಲೇ ನಿಮಗೆ ಎಲ್ಲ ಕೋರ್ಸ್ಗಳು ಡಿಸ್ಪ್ಲೇ ಆಗ್ತವೆ. ಯಾವ ಕೋರ್ಸ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಕೋರ್ಸಿಗೆ ರಿಲೇಟೆಡ್ ಆಗಿರುವಂತಹ ಏನು ಸಿಲೆಬಸ್ ಇರುತ್ತೋ ಆ ಸಿಲೆಬಸ್ ಪ್ಯಾಟರ್ನ್ ವೈಸಲ್ಲಿ ಚಾಪ್ಟರ್ ವೈಸಲ್ಲಿ ನಿಮಗೆ ಕ್ಲಾಸನ್ನು ಸಿಗ್ತಾ ಹೋಗುತ್ತೆ. ಹಾಗೆ PDF ನೋಟ್ಸ್ ಇರುತ್ತೆ. ಟೆಸ್ಟ್ ಸೀರೀಸನ್ನು ಕೂಡ ನಿಮಗೆ ಈ ಒಂದು ಆ್ಯಪ್ ಮೂಲಕ ನಿಮಗೆ ಕೊಡ್ತಾ ಹೋಗ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಬೇಕೋ ಆ ರೀತಿ ಕ್ಲಾಸ್ ಮಾಡಿರೋದನ್ನು ನಮ್ಮ ಒಂದು ಆ್ಯಪ್ ಮೂಲಕ ನೀವು ತಗೋಬಹುದು. ಮುಂದೆ ಬರ್ತಾ ಇರುವಂತಹ ಈ ಎಕ್ಸಾಮ್ ಏನು ನೋಟಿಫಿಕೇಶನ್ ಆಗಲಿರುವಂತಹ ಈ ಎಕ್ಸಾಮ್ಸಿಗೆ ನೀವು ಈಗಲಿಂದನೂ ತಯಾರಿಯನ್ನು ನಡೆಸಬೇಕಾಗತ್ತೆ. ಯಾಕಂದರೆ ನೋಟಿಫಿಕೇಶನ್ ಆಗಿ 2 ತಿಂಗಳಲ್ಲಿ ಅಥವಾ 3 ತಿಂಗಳ ಒಳಗಡೆನೆ ಎಕ್ಸಾಮ್ ಮಾಡೋದ್ರಿಂದ ಆಗ ನೀವು ಕಾನ್ಸೆಪ್ಟನ್ನು ಕವರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಆ್ಯಪು ನಿಮಗೆ 100% ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು SDA ಎಕ್ಸಾಮ್ನ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಮೊದಲನೇ ಪ್ರಶ್ನೆ ಇದೆ, ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ನೋಡಿ, ಇದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಆದರೂ ಕೂಡ ಅಂದರೆ ಕರ್ನಾಟಕ ಅನ್ನೋದು ಹೇಗಿತ್ತು ಅದರ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಬಂದಾಗ ಈ ಕಾನ್ಸೆಪ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಯಾವುದು ಸರಿ ಅನ್ನೋದನ್ನು ಮತ್ತೆ ಕೆಳಗಡೆ 4 ಆಪ್ಷನಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಹುಡುಕ್ತಾ ಹೋಗಬೇಕಾಗತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡಿ. ರಾಜ್ಯ ಪುನರ್ರಚನಾ ಆಯೋಗ, ಸ್ಟೇಟ್ ರೀ ಆರ್ಗನೈಜೇಷನ್ ಕಮಿಷನ್ ಅಂತ ಕರಿತೀವಿ, ಆರ್ ಫಜಲ್ ಅಲಿ ಕಮಿಟಿ ಅಂತಲೂ ಕೂಡ ಕರೆಯೋದು. ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸು ಮಾಡಿತಂದ್ರೆ ಹೌದು, ಫಜಲ್ ಅಲಿ ಕಮಿಟಿ ಅಥವಾ ರಾಜ್ಯ ಪುನರ್ರಚನಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ಮೈಸೂರು ರಾಜ್ಯ ಅನ್ನುವಂಥದ್ದು ರಚನೆಯಾಗಿದ್ದು, ಹಾಗಾಗಿ ಈ ಹೇಳಿಕೆ ಏನಾಗಿದೆಯಪ್ಪ ಅಂದರೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಎರಡನೇದು ನೋಡಿ, 1 ನವೆಂಬರ್ 1956 ಏಕೀಕೃತ ಮೈಸೂರು ರಾಜ್ಯ ರಚನೆಯಾಯಿತು. ಹೌದು, ಮೈಸೂರು ರಾಜ್ಯ ರಚನೆಯಾಗಿದ್ದು ಯಾವಾಗಪ್ಪ ಅಂದರೆ 1956 ನವೆಂಬರ್ 1 ರಚನೆಯಾಗಿದ್ದು. ಇದು ಕೂಡ ಸರಿಯಾದಂತಹ ಹೇಳಿಕೆಯಾಗಿರುತ್ತೆ. 3ನೇ ಹೇಳಿಕೆ ನೋಡೋಣ. ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳಿದ್ವು ಅಂತ ಇದೆ. 1956 ಯೂನಿಫಿಕೇಶನ್ ಆಯ್ತಲ್ಲ, ಆಗ ಎಷ್ಟು ಜಿಲ್ಲೆಗಳಿದ್ವು ಅಂತ ಕೇಳಿದರೆ 21 ಅಂತ ಇದೆ. ಇದು ರಾಂಗ್ ಆಗಿರುವಂಥದ್ದು. ಎಷ್ಟು ಜಿಲ್ಲೆಗಳಿದ್ವಪ್ಪ ಅಂದರೆ ಒಟ್ಟು 19 ಜಿಲ್ಲೆಗಳು ಇದ್ವು ಅವಾಗ. ನೆಕ್ಸ್ಟ್ ನೋಡಿ, ದೇವರಾಜ್ ಅರಸುರವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ದೇವರಾಜ್ ಅರಸು ಅವರು ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಲ್ಲ. ಅವ್ರು ಯಾವಾಗ ಮುಖ್ಯಮಂತ್ರಿ ಆಗಿದ್ರು ಅಂತ ಕೇಳಿದಾಗ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂಥೇಳಿ ನಾಮಕರಣ ಮಾಡಲಾಯ್ತಲ್ಲ, ಆಗ ಇದ್ದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಅವರು ದೇವರಾಜ್ ಅರಸ್ ಅವರಾಗಿದ್ದರು. ಓಕೆ, 1973ರಲ್ಲಿ. ಹಾಗಾಗಿ ಈ ಹೇಳಿಕೆನೂ ಕೂಡ ತಪ್ಪಾಗಿರುವಂಥದ್ದು.
ಹಾಗಾದ್ರೆ ಸರಿಯಾದಂತಹ ಹೇಳಿಕೆ ಯಾವುದು ಅನ್ನೋದು ಗೊತ್ತಾಯ್ತಲ್ಲ. ನೋಡಿ, ಮೊದಲೇದು ಮತ್ತು ಎರಡನೇದು ಸರಿಯಾಗಿರೋದ್ರಿಂದ ಇಲ್ಲಿ ಎ ಮತ್ತು ಬಿ ಅನ್ನೋದು ಮೂರನೇ ಆಪ್ಷನ್ ಅಲ್ಲಿ ಇದೆ. ಹಾಗಾಗಿ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಮೂರನೇದು ಇದಕ್ಕೆ ಸರಿಯಾಗಿರುವಂತಹ ಉತ್ತರವಾಗಿರುತ್ತೆ. ಹಾಗಾದ್ರೆ ಆ ಒಂದು ಮಾಹಿತಿ ಎಲ್ಲಿ ಸಿಗತ್ತೆ ಅನ್ನೋದಾದ್ರೆ, ನಿಮಗೆ ಕರ್ನಾಟಕ ಭೂಗೋಳ ಅಂತ ಬುಕ್ಸ್ ಹೇಳಿದಲ್ಲ, ಅದರಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಪೇಜಲ್ಲಿ ಯಾವ ಪೇಜಲ್ಲಿ ಇದೆ ಅಂತಲೂ ಕೂಡ ನಾವಿಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ನೋಡಿ ಸ್ನೇಹಿತರೆ, ಈ ಒಂದು ಆಯೋಗ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಥವಾ ಫಜಲ್ ಅಲಿ ಕಮಿಷನ್ ಅಂತಾನೂ ಕೂಡ ಕರಿತೀವಿ. 53ರಲ್ಲಿ ರಚನೆ ಆಗತ್ತೆ, 55ರಲ್ಲಿ ವರದಿಯನ್ನ ಕೊಡುತ್ತೆ. ಫಜಲ್ ಅಲಿ ಅಧ್ಯಕ್ಷರಾಗಿದ್ರು, HN ಕುಂಜ್ರು ಮತ್ತು KM ಪಣಿಕರ್ ಅವರು ಸದಸ್ಯರಾಗಿದ್ರು. ಇದರ ವರದಿ ಆಧಾರದ ಮೇಲೆ 1956 ನವೆಂಬರ್ 1ಕ್ಕೆ ವಿಶಾಲವಾದಂತಹ ಒಂದು ಮೈಸೂರು ರಾಜ್ಯ ಏನಾಯ್ತು, ರಚನೆ ಆಯಿತು ಅನ್ನೋದು ನಮಗೆ ಕ್ಲಿಯರ್ ಆಗತ್ತೆ. ಹಾಗಾದ್ರೆ ಮೈಸೂರು ರಾಜ್ಯ ರಚನೆ ಆದಾಗ ನೋಡಿ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಅದು ಯಾವ ಮೈಸೂರು ರಾಜ್ಯ? ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ 1956ರ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಎಸ್ ನಿಜಲಿಂಗಪ್ಪ. ಕ್ಲಿಯರಾ? ನೋಡಿ, ಈ ಕಾನ್ಸೆಪ್ಟ್ ಅನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ದೇವರಾಜ್ ಅರಸು ಅವರ ಬಗ್ಗೆನೂ ಕೂಡ ಕೇಳಿದ್ರು. ನೋಡಿ, 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನ ಕರ್ನಾಟಕವೆಂದು ನಾಮಕರಣ ಮಾಡಿದಾಗ ಇದ್ದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಡಿ ದೇವರಾಜ್ ಅರಸು ಅವರಾಗಿದ್ರು. ನೋಡಿ, 7ನೇ ಪೇಜ್ ಅಲ್ಲಿ ಇದಕ್ಕೆ ಬೇಕಾಗಿರುವಂತಹ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡ್ಬೋದು ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಇನ್ನೊಂದು ಮಾಹಿತಿಯನ್ನ ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಪೇಜ್ ನಂಬರ್ ಎಷ್ಟಿದೆಯಪ್ಪ ಅಂದ್ರೆ 9ರಲ್ಲಿ ಮಾಹಿತಿ ಸಿಗತ್ತೆ ಆ ಬುಕ್ಸ್ ಅಲ್ಲಿ. ನೋಡಿ, ಈ ಒಂದು ಮಾಹಿತಿ ನಾವು ಏನನ್ನ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ 1956ರ ವಿಶಾಲ ಮೈಸೂರು ರಾಜ್ಯದಲ್ಲಿದ್ದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಅಲ್ಲಿ 21 ಅಂತ ಇದೆ. ಆದ್ರೆ ಅಕ್ಯುರೇಟ್ ಎಷ್ಟಪ್ಪ ಅಂದ್ರೆ 19 ಜಿಲ್ಲೆಗಳು ಕಂಡು ಬರ್ತಾವೆ. ಕ್ಲಿಯರಾ? ನೋಡಿ, ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ರಚನೆ ಆಯಿತು ಅಂತ ಹೇಳಿ ಕಂಪ್ಲೀಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಈ ಒಂದು ಬುಕ್ಸ್ ಅಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಬೇಕಾಗಿರುವಂತಹ ಸಂಪೂರ್ಣವಾದಂತಹ ಮಾಹಿತಿ ಪುಟ 7ರಲ್ಲಿದೆ, ಮತ್ತೆ ಪುಟ 9ರಲ್ಲಿ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗೋದನ್ನ ನಾವು ನೋಡ್ಬೋದು. ಕಾನ್ಸೆಪ್ಟು ಕ್ಲಿಯರ್ ಆಯ್ತಂತ ಅನ್ಕೊಂತೀನಿ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ನೋಡಿ, ಫಸ್ಟ್ನೇದೇನಿದೆ ನೋಡಿ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕ ಗ್ರಾಮೀಣ ಜನಸಂಖ್ಯೆ ಶೇಕಡವಾರು ಪ್ರಮಾಣ ಭಾರತ ಮಟ್ಟಕ್ಕಿಂತ ಕಡಿಮೆ ಇದೆ. ಅಂದ್ರೆ ಭಾರತದ ಗ್ರಾಮೀಣ ಜನಸಂಖ್ಯೆಗಿಂತ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಏನಾಗಿದೆ, ಕಡಿಮೆ ಇದೆ ಅನ್ನುವಂಥದ್ದು ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ. 2ನೇ ನೋಡಿ, 2011ರ ಜನಗಣತಿಯಂತೆ ಕರ್ನಾಟಕದಲ್ಲಿ ಕೊಡಗು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಸೊ ಇದು ಕೂಡ ಸರಿಯಾದಂತಹ ಮಾಹಿತಿ ಆಗಿರುತ್ತೆ. ಓಕೆ, ಹಾಗಾದ್ರೆ ಎರಡೂ ಕೂಡ ಸರಿಯಾಗಿರೋದ್ರಿಂದ ಇದಕ್ಕೆ ಸರಿಯಾದಂತಹ ಉತ್ತರ ಕೇವಲ ಎ ಮಾತ್ರ ಸರಿ ಇದೆ, ಕೇವಲ ಬಿ ಮಾತ್ರ ಸರಿ ಇದೆ. ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಏನಂತ ಆನ್ಸರ್ ಮಾಡ್ಬೇಕು ಇವಾಗ ನಾವು? ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರೋದ್ರಿಂದ 3ನೇ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಹಾಗಾದ್ರೆ ಇದಕ್ಕೆ ಸಮರ್ಥನೆಯಾಗಿ ಈ ಬುಕ್ಸ್ ಅಲ್ಲಿ ಎಲ್ಲಿ ಮಾಹಿತಿ ಇದೆ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆ ಅಂತ ಇದೆ. ಪೇಜ್ ನಂಬರ್ 155ರಲ್ಲಿ ಕಂಡುಬರುತ್ತೆ. ಜನಸಂಖ್ಯೆ ಎಂಬ ಚಾಪ್ಟರ್ ಅಲ್ಲಿ ಇರುವಂತಹ ಮಾಹಿತಿ ಆಗಿರುತ್ತೆ. ನೋಡಿ, ಇದರಲ್ಲಿ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಗ್ರಾಮೀಣ ಜನಸಂಖ್ಯೆಯ ಬಗ್ಗೆ ಮಾಹಿತಿ ಬೇಕು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ 3,75,52,529 ಇದೆ. ಅಂದ್ರೆ ಶೇಕಡ ಎಷ್ಟಪ್ಪ ಅಂದ್ರೆ 61.43ರಷ್ಟಿದೆ. ಎಷ್ಟಿದೆಯಪ್ಪ ಅಂದ್ರೆ 61.43ರಷ್ಟಿರೋದು. ಇದು ಯಾವ್ದಪ್ಪ ಅಂದ್ರೆ ಕರ್ನಾಟಕದ್ದು. ಭಾರತದ ಎಷ್ಟಿದೆ ನೋಡಿ, 68.84% ಇದೆ. ಇದು ಇಂಡಿಯಾ, ಭಾರತದ ಇರುವಂಥದ್ದು. ಹಾಗಾಗಿ ಭಾರತಕ್ಕಿಂತ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಏನಾಗಿದೆಯಪ್ಪ ಅಂದ್ರೆ ಕಡಿಮೆ ಇರೋದನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಈ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಕ್ಲಿಯರ್ ಆಗಿರುವಂತಹ ಮಾಹಿತಿ ಸಿಗತ್ತೆ. 2ನೇ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕೊಡಗು 135 ಜನಸಾಂದ್ರತೆ ಹೊಂದಿದ್ರೆ ಉತ್ತರ ಕನ್ನಡ 140 ಜನಸಾಂದ್ರತೆಯನ್ನ ಹೊಂದಿದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅನ್ನ ನೋಡಿದಾಗ ಇದು ಕೂಡ 2011ರ ಜನಗಣತಿಯಂತೆ ಕರ್ನಾಟಕದಲ್ಲಿ ಕೊಡಗು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಅತಿ ಕಡಿಮೆ ಜನಸಾಂದ್ರತೆಯನ್ನ ಹೊಂದಿದೆ ಅಂದ್ರೆ ಇದು ಕೂಡ ಸರಿಯಾಗಿರುವಂಥದ್ದು. ಹಾಗಾಗಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನ ನೋಡ್ತೀವಿ. ನೆಕ್ಸ್ಟ್ ಸ್ನೇಹಿತರೆ, ಅದರ ಬಗ್ಗೆ ಇಲ್ಲಿ ಯಾವ ರೀತಿ ಇದೆ ಅನ್ನೋದು ನಿಮಗೆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿದೆ.
ನೆಕ್ಸ್ಟ್ ಹೋಗೋಣ ಮೂರನೇ ಪ್ರಶ್ನೆಗೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನ ಗುರುತಿಸಿ ಅಂತ ಇದೆ. ಅಂದ್ರೆ ಒಂದ್ ಕಡೆ ಕರ್ನಾಟಕದಲ್ಲಿರುವಂತಹ ದ್ವೀಪಗಳನ್ನ ಕೊಟ್ಟಿದ್ದಾರೆ, ಮತ್ತೊಂದ್ ಕಡೆ ಕರ್ನಾಟಕದಲ್ಲಿ ಆ ಜಿಲ್ಲೆಗಳು ಯಾವುದು ಅಂತ ಕೊಟ್ಟಿರುವಂಥದ್ದು. ನೋಡಿ, ಇದಕ್ಕೆ ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡೋದಾದ್ರೆ ಕೊಕೊನೆಟ್ ದ್ವೀಪ ಅಂತ ಕರಿತೀವಿ. ಸೈಂಟ್ ಮೇರಿಸ್ ದ್ವೀಪ, ಕೊಕೊನೆಟ್ ದ್ವೀಪ ಅಂತ ಕರಿತೀವಿ. ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿದೆ. ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಅಂಜು ದ್ವೀಪ ಅಂತ ಕರಿತೀವಿ. ಆ ಅಂಜು ದ್ವೀಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಅಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಲ್ಲ. ಅದಿರುವಂಥದ್ದು ಎಲ್ಲಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ದ್ವೀಪ? ಅಂಜು ದ್ವೀಪ ಅನ್ನೋಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ಕುರಂಗಡ ದ್ವೀಪ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಸರಿ ಇರುತ್ತೆ. ಅಂದ್ರೆ ಎ ಮತ್ತು ಇದಕ್ಕೆ ಸಿ ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಎ ಮತ್ತು ಸಿ ಉತ್ತರ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ ಬಿ ಅಲ್ಲಿ ಕಂಡುಬರುತ್ತೆ. ಅಂದ್ರೆ ಎರಡನೇ ಆಪ್ಷನ್ ಅಲ್ಲಿ ಕಂಡುಬರೋದನ್ನ ನಾವು ನೋಡ್ತೀವಿ ಮೂರನೇ ಪ್ರಶ್ನೆಗೆ. ಹಾಗಾದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, ಪೇಜ್ ನಂಬರ್ 21ರಲ್ಲಿ ಕರ್ನಾಟಕ ಭೂಗೋಳ ಬುಕ್ಸ್ ಅಲ್ಲಿ ನಾವು ಇದನ್ನ ನೋಡ್ಬೋದು. ನೋಡಿ, ಕರ್ನಾಟಕದ ಪ್ರಮುಖ ದ್ವೀಪಗಳು ಅಂತ ಕಂಡುಬರ್ತಾವ, ಐಲ್ಯಾಂಡ್ಸ್ಗಳಿದಾವೆ. ಒಟ್ಟು 106 ಪ್ರಮುಖ ದ್ವೀಪಗಳನ್ನ ನಾವಿಲ್ಲಿ ನೋಡ್ಬೋದು. ಆ 106 ದ್ವೀಪಗಳಲ್ಲಿ ಎಲ್ಲೆಲ್ಲಿ ನೋಡಿ, ಕಾರವಾರ ಅಂತ ಇದೆ, ಕಾರವಾರದ ಬಳಿ ಕಾಜಿಗುಡ್ಡ ಇದೆ, ದೇವಗಡ ಇದೆ, ಅಂಜು ದ್ವೀಪ ಅಂತ ಹೇಳಿದ್ವಲ್ಲ. ನೋಡಿ, ಇದು ಯಾವ ಜಿಲ್ಲೆ ಅಂತ ಕೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಗೆ ನೆಕ್ಸ್ಟ್ ನೇತ್ರಾಣಿ ದ್ವೀಪ ಅಂತ ಕಂಡುಬರುತ್ತೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರೋದು. ಉಡುಪಿ ಜಿಲ್ಲೆಗೆ ಬಂದಾಗ ಮಲ್ಪೆ ಬಳಿ ಇದೆ ನೋಡಿ, ಸೇಂಟ್ ಮೇರಿಸ್ ಅಂತ ಕರಿತೀವಿ, ಅಥವಾ ಅದನ್ನ ಕೊಕೊನೆಟ್ ದ್ವೀಪ ಅಂತಾನೂ ಕೂಡ ಕರಿತೀವಿ. ಅದು ಕೂಡ ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ಕೋಬಹುದು. ಹಾಗಾಗಿ ಇದು ಎಲ್ಲಿದೆ ಅನ್ನೋದನ್ನ ನಾವು ಪ್ರಶ್ನೆಯಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಉಡುಪಿ ಜಿಲ್ಲೆಯಲ್ಲಿರೋದು ನಮಗೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೂಡ ಕೊಟ್ಟಿದ್ದ, ಆದರೆ ದರಿಯಾ ಬಹದ್ದೂರ್ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರೋದು. ಇಲ್ಲಿ ಕೂರ್ಮಾಡು ಅಂತ ಇದೆಯಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ದ್ವೀಪವಾಗಿರುತ್ತೆ. ಹಾಗಾಗಿ ಕೇಳಿರುವಂತಹ ಪ್ರಶ್ನೆಗೆ ಇಲ್ಲಿ ರಾಂಗ್ ಆಗಿರೋದು ಯಾವುದು ಅಂತ ಕೇಳಿದ್ರೆ ಅಂಜು ದ್ವೀಪ ಅನ್ನೋಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಲ್ಲ. ಎಲ್ಲಿದೆ? ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ನೋಡಿ, ಇದು ಅಂಜು ದ್ವೀಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ದ್ವೀಪವಾಗಿರುತ್ತೆ. ಸೊ ಆ ದ್ವೀಪಗಳ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಗತ್ತೆ. ಕ್ಲಿಯರ್ ಸ್ನೇಹಿತರೆ? ನೋಡಿ, ಮೂರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದಂತಾನು ಕೂಡ ನಮಗೆ ಗೊತ್ತಾಯಿತು. ಹಾಗೆ ಸ್ನೇಹಿತರೆ, ಈ ಒಂದು ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡೋದಾದ್ರೆ ನೋಡಿ ಸ್ನೇಹಿತರೆ, ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತಕರವಾದಂತಹ ಒಂದು ಕೈಪಿಡಿ ಇದು. ಇದರಲ್ಲಿ ನೀವು UPSC, KPSC, ಗ್ರೂಪ್ ಸಿ, FDA, SDA, PDO ಆಗಿರ್ಬೋದು, ಅಥವಾ KSRTC, AE, JE ಎಕ್ಸಾಮು, ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ ಎಲ್ಲ ಎಕ್ಸಾಮಿಗೂ ಸಂಬಂಧಪಟ್ಟಂತೆ ಕರ್ನಾಟಕ ಜಿಯೋಗ್ರಫಿಗೆ ಬೇಕಾಗಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಇಟ್ಕೊಂಡು ಒಟ್ಟು 20 ಅಧ್ಯಾಯಗಳನ್ನು ಒಳಗೊಂಡಿರುತ್ತೆ. ಎಷ್ಟು ಚಾಪ್ಟರ್ ಇದೆಯಪ್ಪ ಅಂದರೆ 20 ಚಾಪ್ಟರ್ಸ್ಗಳಿದ್ದಾವೆ. ಕರ್ನಾಟಕದ ಪರಿಚಯ, ಭೌಗೋಳಿಕ ಸ್ಥಾನ, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸಾರ್ ತಾಣಗಳು, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಸಾರಿಗೆ ವ್ಯವಸ್ಥೆ, ಖನಿಜ ಸಂಪನ್ಮೂಲ, ಕೈಗಾರಿಕೆಗಳು, ಇವಿಷ್ಟು ಕಾನ್ಸೆಪ್ಟು ನಿಮಗೆ ಸಿಗತ್ತೆ. ಆ ಒಂದೊಂದು ಚಾಪ್ಟ್ರಲ್ಲೂ ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇದೆಯೋ ಅಷ್ಟು ಏರಿಯಾವನ್ನು ಕವರ್ ಮಾಡಿದ್ದೀನಿ. ಅದರ ಜೊತೆಗೆ ಕರ್ನಾಟಕ ಜಿಲ್ಲೆಗಳ ಮಾಹಿತಿನೂ ಕೂಡ ಇದೆ. ಅಂದರೆ ಈ 31 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಜಿಲ್ಲೆಯಲ್ಲಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಏನಿದೆಯೋ ಅಥವಾ ಕಾನ್ಸೆಪ್ಟ್ ಏನಿದೆಯೋ ಎಕ್ಸಾಮ್ ದೃಷ್ಟಿಯಲ್ಲಿ ಎಷ್ಟು ಬೇಕೋ ಅಷ್ಟು ಮಾಹಿತಿ ಇದೆ. ಅಂದರೆ 31 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಈ ಬುಕ್ಸಲ್ಲಿ ಸಿಗತ್ತೆ. ನೆಕ್ಸ್ಟು ಕರ್ನಾಟಕದ ಐತಿಹಾಸಿಕ ಸ್ಥಳಗಳನ್ನು ಒಳಗೊಂಡಿದೆ. ಅಂದರೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು ಯಾವ್ಯಾವ ಜಿಲ್ಲೆಯಲ್ಲಿದ್ದಾವೆ, ಯಾವ್ಯಾವ ದೇವಾಲಯಗಳಿದ್ದಾವೆ, ಏನಕ್ಕೆ ಫೇಮಸ್ಸು ಅನ್ನುವಂತಹ ಮಾಹಿತಿನೂ ಕೂಡ ಈ ಒಂದು ಬುಕ್ಸಲ್ಲಿ ಸಿಗುತ್ತೆ. ಅದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಆದಂಥ ಮತ್ತೊಂದು ಟಾಪಿಕ್ ಯಾವುದಪ್ಪ ಅಂದರೆ ಇದುವರೆಗೂ ಕೂಡ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸನ್ನು ರೈಸ್ ಮಾಡಿದಾರಲ್ಲ ಅವೆಲ್ಲ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ಈ ಒಂದು ಬುಕ್ಸಲ್ಲಿ ಸಿಗುತ್ತೆ. ಇದನ್ನು ಒಟ್ಟಾರೆ 4 ಭಾಗಗಳನ್ನಾಗಿ ವಿಭಾಗ ಮಾಡಿಕೊಂಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. ಇದಕ್ಕೆ ಕರ್ನಾಟಕ ಜಿಯೋಗ್ರಫಿ ಅಥವಾ ಭೂಗೋಳ ಅಂತಲೇ ಟೈಟಲ್ ಕೊಟ್ಟಿರೋದು. ಸೊ ಈ ಒಂದು ಬುಕ್ಸನ್ನು ಬರೆದಿರೋದು ನಾನೇ ಆಗಿರೋದ್ರಿಂದ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕೋ ಅಷ್ಟು ಮಾಹಿತಿಯನ್ನು ಇದರಲ್ಲಿ ಸೇರ್ಪಡೆ ಮಾಡಿ ರಚನೆ ಮಾಡಿರುವಂತಹ ಒಂದು ಬುಕ್ಸ್ ಆಗಿರುತ್ತೆ. 100% ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಸೊ ಈ ಬುಕ್ಸ್ ಬೇಕಂದರೆ ನೀವು ಪೋಸ್ಟಲ್ ಮೂಲಕವಾಗಿ ಮನೆಗೇ ಕಳಿಸ್ಕೊಡ್ತೀವಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡಿ 9008515660ಗೆ ಕಾಲ್ ಮಾಡಿ.
ಈ ಬುಕ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು, ಅಥವಾ ಬೇಕಿದ್ರೆ ನೀವು ಈ ನಂಬರಿಗೆ ಕಾಲ್ ಮಾಡಿ. ಓಕೆ ಸ್ನೇಹಿತರೆ, ಈಗ 3ನೇ ಪ್ರಶ್ನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಈಗ 4ನೇ ಪ್ರಶ್ನೆಗೆ ಹೋಗೋಣ. ಡಿಸೆಂಬರ್ 25ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸಾರ್ ತಾಣಗಳ ಒಟ್ಟು ಸಂಖ್ಯೆಯು ಕ್ರಮವಾಗಿ ಡ್ಯಾಶ್ ಆಗಿದೆ ಅಂತ. ನೋಡಿ, ಡಿಸೆಂಬರ್ 25 ಅಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿದೆ. ಆದರೂ ಕೂಡ ಈ ಕಾನ್ಸೆಪ್ಟ್ ಅನ್ನು ಕೂಡ ಈ ಒಂದು ಬುಕ್ಸ್ ಅಲ್ಲಿ ನಾನು ಸೇರ್ಪಡೆ ಮಾಡಿಸಿದ್ದೀನಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಭಾರತದಲ್ಲಿ 96 ಇದ್ರೆ ಕರ್ನಾಟಕದಲ್ಲಿ ಎಷ್ಟಿದಾವಪ್ಪ ಅಂದರೆ 4 ಇದಾವೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಎಲ್ಲಿ ಸಿಗತ್ತೆ ಅಂತ ನೋಡಿದಾಗ ನೋಡಿ ಸ್ನೇಹಿತರೆ, ಈ ಒಂದು ಬುಕ್ಸ್ ಅಲ್ಲಿ ನಿಮಗೆ ಸಿಗತ್ತೆ. ನೋಡಿ, ಕರ್ನಾಟಕದಲ್ಲಿರುವಂತಹ ರಾಮ್ಸಾರ್ ತಾಣಗಳು ಅಂತ ಚಾಪ್ಟರ್ ಇದೆ, 66ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಈಗ ಈ ಬುಕ್ಸ್ ಪ್ರಿಂಟ್ ಹಾಕ್ಬೇಕಾದ್ರೆ ಇಂಡಿಯಾದ್ದು ಅಪ್ಡೇಟ್ ಆಗಿಲ್ಲ, ಇಲ್ಲಿ 91 ಅಂತ ಇತ್ತು, ಈಗ ಎಷ್ಟಿದೆಯಪ್ಪ ಅಂದರೆ 96. ಇದಂತೂ ನೀವು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಡೇ ಬೈ ಡೇ ಅಪ್ಡೇಟ್ ಆಗಬೇಕಾಗತ್ತೆ. ಆದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ 4 ಕೂಡ ಇಲ್ಲಿ ನಿಮಗೆ ಸಿಗ್ತಾವೆ. ಯಾವ್ಯಾವ್ದಿದೆ ನೋಡಿ, ರಂಗನತಿಟ್ಟು ಪಕ್ಷಿಧಾಮ ಇದೆ, ಇದು ಫಸ್ಟ್ ಸೇರ್ಪಡೆಯಾಗಿದ್ದು 2022ರಲ್ಲಿ. ಅದಾದ ನಂತರ ಅಂಕ ಸಮುದ್ರ ಪಕ್ಷಿ ಮೀಸಲು ಪ್ರದೇಶ ಇದೆ, ಮಾಗಡಿ ಕೆರೆ ಸಂರಕ್ಷಿತ ಮೀಸಲು ಪ್ರದೇಶ ಇದೆ, ಅಘನಾಸಿನಿ ನದಿ ಅಳಿವೆ ಪ್ರದೇಶನೂ ಕೂಡ ಇದೆ. ಸೊ ಈ 4 ಕೂಡ ರಾಮ್ಸಾರ್ ಸೈಟ್ ಅಲ್ಲಿರುವಂತಹ ಕರ್ನಾಟಕದ ಪ್ರಮುಖ ತಾಣಗಳಾಗಿದ್ದಾವೆ. ಅಲ್ಲಿ ಆಪ್ಷನ್ ಅಲ್ಲೂ ಕೂಡ ಕೊಟ್ಟಿದ್ರು. ಹಾಗಾದ್ರೆ ಕರ್ನಾಟಕದ ರಾಮ್ಸಾರ್ ತಾಣಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಇದಾವೆ, ಇದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಿಮಗೆ ಪೇಜ್ ನಂಬರ್ 66ರಲ್ಲಿ ಸಿಗತ್ತೆ. ಕರ್ನಾಟಕ ಜಿಯೋಗ್ರಫಿ ಬುಕ್ಸ್ ಅಲ್ಲಿ ನಿಮಗೆ ಈ ಮಾಹಿತಿ ಸಿಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪಟ್ಟಿ 1 ಪಟ್ಟಿ 2ರ ಜೊತೆ ಹೊಂದಿಸಿ ಮತ್ತು ಕೆಳಗೆ ನೀಡಿರುವಂತಹ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಅಂತ ಇದೆ. ಲಿಸ್ಟ್ 1 ಮತ್ತು ಲಿಸ್ಟ್ 2 ಇದೆ. ಇಲ್ಲಿ ಪರಿಸರ ಸಂರಕ್ಷಣಾ ಕಾಯಿದೆ, ವಾಯು ಮಾಲಿನ್ಯ ಪ್ರತಿಬಂಧಕ ಮತ್ತು ನಿಯಂತ್ರಣ ಕಾಯಿದೆ, ಜಲ ಮಾಲಿನ್ಯ ಪ್ರತಿಬಂಧಕ ನಿಯಂತ್ರಣ ಕಾಯಿದೆ, ಮ್ಯಾಂಟ್ರಿಯಲ್ ಒಪ್ಪಂದ ಅಂತ ಇದೆ. ಇಲ್ಲಿ ಓವರ್ ಆಲ್ ಮಿಕ್ಸ್ ಇರುವಂತಹ ಒಂದು ಜನರಲ್ ನಾಲೆಡ್ಜ್ ಕ್ವಶನ್ ಕೂಡ ಆಗಿರುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ನೋಡಿ, ಪರಿಸರ ಸಂರಕ್ಷಣಾ ಕಾಯಿದೆ ಅನ್ನುವಂಥದ್ದು ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ರೆ 1986ರಲ್ಲಿ ಜಾರಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ವಾಯು ಮಾಲಿನ್ಯ ಪ್ರತಿಬಂಧಕ ಕಾಯಿದೆ ಅನ್ನುವಂಥದ್ದು ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ 81ರಲ್ಲಿ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಜಲಮಾಲಿನ್ಯ ಪ್ರತಿಬಂಧಕ ಕಾಯಿದೆ ಯಾವಾಗ ಬಂತಪ್ಪ ಅಂತ ಕೇಳಿದ್ರೆ 74ರಲ್ಲಿ ಜಾರಿಗೆ ಬರುತ್ತೆ. ಹಾಗೆ ಮ್ಯಾಂಟ್ರಿಯಲ್ ಒಪ್ಪಂದ ಅಂತ ಕೇಳಿದರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ, ಅಂದರೆ ಓಜೋನ್ ಪದರದ ಸಂರಕ್ಷಣೆಗಾಗಿ ಮಾಡಿಕೊಂಡಿರುವಂತಹ ಒಂದು ಒಪ್ಪಂದವನ್ನ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರೆಯೋದು. ಸೊ ಈ ಒಪ್ಪಂದ ಯಾವಾಗ ಜಾರಿಗೆ ಬಂತಂತ ಕೇಳಿದಾಗ ಈ ಒಪ್ಪಂದ ಮಾಡ್ಕೊಂಡಿದ್ದಂತಹ ವರ್ಷ 1989ರಲ್ಲಿ. ಹಾಗಾಗಿ 1989 ಡಿಗೆ ಸರಿಯಾದಂಥ ಉತ್ತರ ಎಲ್ಲಿದೆಯಪ್ಪ ಅಂದರೆ 1ರಲ್ಲಿದೆ. ಇಲ್ಲೇ ನಮಗೆ ಆನ್ಸರ್ ಸಿಗತ್ತೆ. ಎಗೆ ಸರಿಯಾದಂಥ ಉತ್ತರ ಎಲ್ಲಿದೆಯಪ್ಪ ಅಂದರೆ 3ರಲ್ಲಿ ಸಿಗತ್ತೆ. ಬಿಗೆ ಸರಿಯಾದಂಥ ಉತ್ತರ ಯಾವುದಿದೆ ನೋಡಿ 4ರಲ್ಲಿ ಸಿಗತ್ತೆ. ಸಿಗೆ ಸರಿಯಾದಂಥ ಉತ್ತರ ಯಾವುದಿದೆ 2ನೇದಲ್ಲಿದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ 5ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡಿದಾಗ ಎ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕದಲ್ಲಿ ಅರಣ್ಯ ಇಲಾಖೆ ಕೆಲವೊಂದು ಕಾಯಿದೆಗಳು ಅಂತ ಹಾಕಿದೆ. ಅದರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಡೇಸ್ಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ ನೋಡಿ, ಪರಿಸರ ಸಂರಕ್ಷಣಾ ಕಾಯಿದೆ ಅಂತ ಇದೆ, 1986 ಅಂತ ಮಾಹಿತಿ ಇದರಲ್ಲಿ ಒಳಗೊಂಡಿರೋದನ್ನ ನೋಡ್ಬೋದು. ಸೊ ಇದಕ್ಕೆ ಒಂದು ಕ್ಲೂ ಆಗಿ ಈ ಒಂದು ಕಾನ್ಸೆಪ್ಟ್ ಇತ್ತಂದ್ರೆ ಸೊ ಇತರೆ ಆಪ್ಷನಿಗೂ ಕೂಡ ನಾವು ಆನ್ಸರ್ ಅನ್ನ ಮಾಡಬಹುದು. ಓಕೆ ಸ್ನೇಹಿತರೆ, ನೋಡಿ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಕರ್ನಾಟಕ ಇಲಾಖೆಯ ಕಾಯಿದೆಗಳು ಅಂತಾನೆ ಇಷ್ಟು ಲಿಸ್ಟ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದು ಫಾರೆಸ್ಟ್ ರಿಲೇಟೆಡ್ ಆಗಿರೋದ್ರಿಂದ ಇದು 53ನೇ ಪೇಜಲ್ಲಿ ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಗತ್ತೆ. ನೆಕ್ಸ್ಟ್ ಹೋಗೋಣ. ಸರಿಯಾಗಿ ಜೋಡಣೆಯಾಗಿರುವ ಆಯ್ಕೆಯನ್ನ ಆರಿಸಿ ಅಂತ ಇದೆ. ನೋಡಿ, ಪ್ರಶ್ನೆ ಇದು ಅಗ್ರಿಕಲ್ಚರ್ ರಿಲೇಟೆಡ್ ಕಾನ್ಸೆಪ್ಟ್, ಅಂದರೆ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಋತುಮಾನಗಳು ಅಂತ ಬರ್ತಾವೆ, ಸೀಸನ್ಸ್ ಅಂತ ಹೇಳಿ, ಬೆಳೆಗಳ ಅವಧಿ ಅಂತಾನೂ ಕೂಡ ಕರಿತೀವಿ. ಹಾಗಾದರೆ ಬೆಳೆಗಳ ಅವಧಿ ಅಂದರೆ ಬೆಳೆಗಳನ್ನು 3 ಅವಧಿಯಲ್ಲಿ ಬೆಳಿತೀವಿ. ಒಂದು ಖಾರಿಫ್ ಅಂದರೆ ಮುಂಗಾರು ಅವಧಿ, ಮಳೆಗಾಲದ ಅವಧಿ. ಇನ್ನೊಂದು ರಬಿ ಅಂತ ಬರುತ್ತೆ, ಚಳಿಗಾಲದ ಬೆಳೆ ಅಂತ. ಇನ್ನೊಂದು ಜಾಯ್ಡ್ ಅಂತ ಬರುತ್ತೆ, ಬೇಸಿಗೆ ಅವಧಿಯಲ್ಲಿ ಬೆಳೆಯುವಂತಹ ಬೆಳೆ. ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂಥ ಉತ್ತರ ಇಂಪಾರ್ಟೆಂಟ್ ಕ್ರಾಪ್ಸ್ ಯಾವುದು ಅನ್ನೋದನ್ನು ಫಸ್ಟ್ ಹೈಲೈಟ್ ಮಾಡಬೇಕು ನಾವು. ನೋಡಿ, ಖಾರಿಫ್ ಅವಧಿಯಲ್ಲಿ ಬೆಳೆಯುವಂತಹ ಬೆಳೆ ಯಾವುದಪ್ಪ ಅಂದರೆ ಭತ್ತ. ಇದಕ್ಕೆ ಸರಿಯಾದಂತಹ ಆನ್ಸರ್ ಇದೆ. ಆದರೆ ಇಲ್ಲೂ ಕೂಡ ಭತ್ತ ಇದೆ. ಖಾರಿಫ್ ಅವಧಿಯಲ್ಲಿ ಇಲ್ಲಿ ನೆಲಗಡಲೆ ಅಂತ ಇದೆ. ನೋಡಿ, ನಿಯರೆಸ್ಟ್ ಆನ್ಸರ್ ಅಂತ ನೋಡಿದಾಗ ಭತ್ತವನ್ನು ಆನ್ಸರ್ ಆಗಿ ತಗೊಳ್ತೀವಿ.
ರಬಿ ಅವಧಿಯಲ್ಲಿ ಗೋಧಿ ಅಂತ ಇಲ್ಲಿದೆ, ಬಟ್ ಇಲ್ಲಿರೋದು ತರಕಾರಿ ಅಂತ ಇದೆ. ಇದು ತಪ್ಪಾಗಿರುವಂಥದ್ದು. ಇದು ಕೂಡ ತಪ್ಪಾಗಿದೆ, ಇದು ಕೂಡ ತಪ್ಪಾಗಿದೆ. ಇಲ್ಲಿ ಕ್ಲಿಯರ್ ಆಯಿತು. ಅಂದರೆ ರಬಿ ಅಂತ ಚಳಿಗಾಲದ ಅವಧಿಯಲ್ಲಿ ಕಡಿಮೆ ಉಷ್ಣಾಂಶದಲ್ಲಿ 10 ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಬೆಳೆಯುವಂತಹ ಬೆಳೆ ಯಾವುದಪ್ಪ ಅಂದರೆ ಗೋಧಿಯನ್ನು ಬೆಳಿತೀವಿ. ಈ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯೋದನ್ನು ನೋಡ್ತೀವಿ. ರಾಯಚೂರು ಭಾಗದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಾರೆ. ಹಾಗಾಗಿ ರಬಿ ಅಂತ ಕೇಳಿದಾಗ ಯಾವ ಬೆಳೆಗೆ ಫಸ್ಟ್ ಆದ್ಯತೆ ಕೊಡಬೇಕು? ನಾವು ಗೋಧಿಯನ್ನೇ ಆದ್ಯತೆ ಕೊಡ್ತೀವಿ. ನೆಕ್ಸ್ಟ್ ಝಾಯ್ಡ್ ಅಂದರೆ ಬೇಸಿಗೆ ಅವಧಿಯಲ್ಲಿ ಬೆಳೆಯುವಂತಹ ಬೆಳೆಯಾಗಿರುತ್ತೆ. ಆ ಬೇಸಿಗೆ ಅವಧಿಯಲ್ಲಿ 2 ಅವಧಿಯಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಅವಧಿಯಲ್ಲಿ ಬೆಳಿತೀವಿ. ಆ ಒಂದು ಬೆಳೆ ಯಾವುದಪ್ಪ ಅಂತ ಕೇಳಿದಾಗ ತರಕಾರಿಯನ್ನು ಹೆಚ್ಚಾಗಿ ಬೆಳಿತೀವಿ. ಯಾವ ಬೆಳೆಯನ್ನು ಬೆಳಿತೀವಿ? ತರಕಾರಿಯನ್ನು. ಹಾಗಾಗಿ ಖಾರಿಫ್ ಅಂತ ಕೇಳಿದರೆ ಭತ್ತ, ರಾಬಿ ಅಂತ ಕೇಳಿದರೆ ಗೋಧಿ, ಝಾಯ್ಡ್ ಅಂತ ಕೇಳಿದರೆ ಯಾವುದು? ತರಕಾರಿಯನ್ನು ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಮಾಹಿತಿ ನಿಮಗೆ ಇಲ್ಲಿ ಸಿಗತ್ತೆ. ನೋಡಿ, ಕೃಷಿ ಬೆಳೆಗಳ ಅವಧಿ, ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಕ್ರಾಪ್ಸ್ ಅಂತೇಳಿ ಇದೆ. ಈ ಕ್ಲಾಸಿಫಿಕೇಶನ್ ಆಫ್ ಅಗ್ರಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಫಸ್ಟ್ ಇದೆ ನೋಡಿ ಖಾರಿಫ್ ಅಂತೇಳಿ. ಖಾರಿಫ್ ಅಂದ್ರೆ ಇದನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಬೆಳೆಯುವಂತ ಬೆಳೆ ಅಂತ ಕರಿತೀವಿ. ನೋಡಿ, ಬಿತ್ತನೆ ಜೂನ್ ಜುಲೈಲಾದ್ರೆ ಕಟಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಕಟಾವ್ ಆಗುತ್ತೆ. ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗತ್ತೆ. ಪ್ರಮುಖ ಬೆಳೆ ನೋಡಿ, ಫಸ್ಟ್ ಹೈಲೈಟ್ ಮಾಡಿರೋದೇ ಯಾವ್ದಿದೆ? ಭತ್ತ ಇದೆ. ನೆಕ್ಸ್ಟ್ ರಬಿ ಅಥವಾ ಹಿಂಗಾರು ಅಂತ ಕರಿತೀವಿ. ಅಕ್ಟೋಬರ್ ನವೆಂಬರ್ ಅಲ್ಲಿ ಬಿತ್ತನೆ ಆದರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಕಟಾವ್ ಆಗುತ್ತೆ. ಸೊ ಪ್ರಮುಖ ಬೆಳೆ ಯಾವುದಿದೆ ನೋಡಿ, ಫಸ್ಟ್ ಹೈಲೈಟ್ ಮಾಡಿರೋದೇ ಗೋಧಿ. ನೆಕ್ಸ್ಟ್ ಝಾಯ್ಡ್ ಅಂತ ಕರಿತೀವಿ. ಬೇಸಿಗೆ ಇದು ಖಾರಿಫ್ ಮತ್ತು ರಬಿಯ ನಡುವೆ ಬೆಳೆಯುವಂತಹ ಬೆಳೆಯನ್ನ ಝಾಯ್ಡ್ ಅಂತ ಕರೆಯೋದು. ಸೊ ಈ ಬೆಳೆ ಮಾರ್ಚ್ ಮತ್ತು ಮೇ ಅವಧಿಯಲ್ಲಿ ಬೆಳಿತೀವಿ. ಅದರಲ್ಲಿ ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ಯಾವುದು? ತರಕಾರಿಗಳನ್ನು ಹೆಚ್ಚು ಬೆಳಿತೀವಿ. ನೋಡಿ, ಇಲ್ಲಿ ತರಕಾರಿ ಇದೆ, ಇಲ್ಲಿ ಗೋಧಿ ಇದೆ, ಇಲ್ಲಿ ಭತ್ತ ಇದೆ, ಇದು ಖಾರಿಫ್, ಇದು ರಬಿ ಮತ್ತು ಇದು ಝಾಯ್ಡ್ ಅಂತೇಳಿ ಪೇಜ್ ನಂಬರ್ 108ರಲ್ಲಿ ಅಗ್ರಿಕಲ್ಚರ್ ಚಾಪ್ಟರ್ ಅಲ್ಲಿ ಕಂಡು ಬರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಕ್ಲಿಯರ್ ಸ್ನೇಹಿತರೆ? ನೋಡಿ, ವಿತ್ ನಾವು ಪ್ರೂಫ್ ಆಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ನೆಕ್ಸ್ಟ್ ಹೋಗೋಣ. ಯಾರು ಕರ್ನಾಟಕಕ್ಕೆ ಅರಣ್ಯ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ? ಕರ್ನಾಟಕದಲ್ಲಿ ಯಾರನ್ನ ಅರಣ್ಯ ವಿಶ್ವಕೋಶ ಅಂತ ಹೇಳಿ ಕರಿತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಯಾರನ್ನ ಕರಿತೀವಿ ಅಂತ ಕೇಳಿದ್ರೆ ತುಳಸಿ ಗೌಡರನ್ನ ಕರೆಯುವಂಥದ್ದು 2ನೇ ಆನ್ಸರ್ ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, 30,000ಕ್ಕಿಂತ ಹೆಚ್ಚಿನ ಸಸ್ಯ ಗಿಡಗಳನ್ನು ಬೆಳೆಸಿರೋದು. ಮತ್ತೆ ಆ ಒಂದು ಗಿಡ, ಒಂದು ಚಿಕ್ಕ ಗಿಡವನ್ನ, ಸಸಿಯನ್ನ ನೋಡಿದ್ರೆ ಅದರ ತಾಯಿ ಯಾವುದು ಅನ್ನೋದನ್ನ ತಿಳಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರೋದು ತುಳಸಿ ಗೌಡ ಅವರಾಗಿದ್ದಾರೆ. ನೋಡಿ, ಅವರು ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟು ಜನಾಂಗಕ್ಕೆ ಸೇರಿರೋದು. ಇದು ಬುಡಕಟ್ಟು ಜನಾಂಗ ಎನ್ನುವಂಥ ಕಾನ್ಸೆಪ್ಟ್ ಅಲ್ಲಿ ಅವ್ರ ಬಗ್ಗೆ ಮಾಹಿತಿ ಇದೆ ನಿಮಗೆ. ನೋಡಿ, ಹಾಲಕ್ಕಿ ಒಕ್ಕಲಿಗರು ಎನ್ನುವಂತಹ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದಾರೆ ಅವರು. ನೋಡಿ, ತುಳಸಿ ಗೌಡ ಇವರನ್ನ ಪರಿಸರವಾದಿ ಅಂತಾನೂ ಕೂಡ ಕರಿತೀವಿ, ಅಥವಾ ವೃಕ್ಷ ಮಾತೆ ಅಂತಾನೂ ಕೂಡ ಕರಿತೀವಿ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ಓಕೆ, ಹಾಗಾಗಿ ಇವರನ್ನ ಏನಂತ ಕರಿತೀವಿ? ಅರಣ್ಯ ವಿಶ್ವಕೋಶ ಅಂತಾನೂ ಕೂಡ ಕರೆಯೋದನ್ನ ನಾವು ನೋಡ್ಬೋದು. ಯಾರನ್ನ? ತುಳಸಿ ಗೌಡರನ್ನ ಈ ಒಂದು ಪದದಲ್ಲಿ ಕರಿತೀವಿ. ನೆಕ್ಸ್ಟ್ ನೋಡಿ, ಇದು ನಿಮಗೆ 158ನೇ ಪೇಜಲ್ಲಿ ಇದರ ಬಗ್ಗೆ ಮಾಹಿತಿ ನಿಮಗೆ ಸಿಗತ್ತೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ನೋಡಿ, ಮುಳ್ಳಯ್ಯನಗಿರಿಯನ್ನ ಹಿಂದೆ ಚಂದ್ರದ್ರೋಣ ಪರ್ವತ ಎಂದು ಕರೆಯಲಾಗುತ್ತಿತ್ತು. ಅಂದರೆ ಮುಳ್ಳಯ್ಯನಗಿರಿ ಅನ್ನೋವಂಥದ್ದು ಬೆಟ್ಟ ಇದೆಯಲ್ಲ, ಪೀಕ್ ಇದೆ ಅದು. ಈ ಮುಳ್ಳಯ್ಯನಗಿರಿ ಅನ್ನೋಂಥದ್ದು ಕರ್ನಾಟಕದಲ್ಲೇ ಅತಿ ಎತ್ತರವಾದಂತಹ ಪರ್ವತ ಶಿಖರ. ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಮುಳ್ಳಯ್ಯನಗಿರಿ. ಆ ಮುಳ್ಳಯ್ಯನಗಿರಿ ಇದೆಯಲ್ಲ, ಇಲ್ಲಿ ಬಾಬಾ ಬುಡನಗಿರಿ ಬೆಟ್ಟ ಅದು. ಆ ಬಾಬಾ ಬುಡನಗಿರಿ ಬೆಟ್ಟದ ಭಾಗದಲ್ಲಿ ಒಂದು ಪೀಕೆ ಮುಳ್ಳಯ್ಯನಗಿರಿ. ಹಾಗಾಗಿ ಬಾಬಾ ಬುಡನಗಿರಿಯನ್ನ ಓಲ್ಡ್ ನೇಮ್ ಏನಪ್ಪಾ ಅಂದ್ರೆ ಚಂದ್ರದ್ರೋಣ ಪರ್ವತ. ಬಾಬಾ ಬುಡನಗಿರಿಯ ಹಳೆಯ ಹೆಸರು ಏನಪ್ಪಾ ಅಂದ್ರೆ ಚಂದ್ರದ್ರೋಣ ಪರ್ವತ. ಅದರಲ್ಲೇ ಒಂದು ಪೀಕ್ ಯಾವ್ದಪ್ಪ ಅಂದ್ರೆ ಮುಳ್ಳಯ್ಯನಗಿರಿ. ಹಾಗಾಗಿ ಅದನ್ನ ಚಂದ್ರದ್ರೋಣ ಪರ್ವತ ಅಂತಾನೂ ಕೂಡ ಆ ಭಾಗವನ್ನ ಕರಿತೀವಿ. 2ನೇ ಆಪ್ಷನ್ ನೋಡಿ, ಮುಳ್ಳಯ್ಯನಗಿರಿ ಕರ್ನಾಟಕದ 2ನೇ ಅತಿ ಎತ್ತರವಾದ ಬೆಟ್ಟ. ಇದು ಕರ್ನಾಟಕದ 2ನೇ ಎತ್ತರವಾದ ಬೆಟ್ಟ ಅಲ್ಲ, ಕರ್ನಾಟಕದ ಮೊದಲನೇ ಅತಿ ಎತ್ತರವಾದಂತಹ ಪೀಕ್ ಆಗಿರುತ್ತೆ. ಹಾಗಾಗಿ 2ನೇದು ತಪ್ಪಾಗಿದೆ. 3ನೇದು ನೋಡೋಣ. ಕರಾವಳಿ ಮೈದಾನವನ್ನ ಹೊರತುಪಡಿಸಿದ್ರೆ, ಅಂದ್ರೆ ಕೋಸ್ಟಲ್ ಇದೆಯಲ್ಲ, ಕರ್ನಾಟಕ ಕೋಸ್ಟಲ್, ಆ ಕರ್ನಾಟಕ ಕೋಸ್ಟಲ್ ಸಮುದ್ರ ಮಟ್ಟದಿಂದ 200 ಮೀಟರ್ ಅಷ್ಟು ಎತ್ತರವನ್ನ ಹೊಂದಿದೆ. 200 ಮೀಟರ್ ಹೈಟ್ ಇರುವಂಥದ್ದು. ನೋಡಿ, ಕರ್ನಾಟಕದ ಕರಾವಳಿ ಮೈದಾನವನ್ನು ಹೊರತುಪಡಿಸಿ ಅದನ್ನು ಬಿಟ್ಟರೆ ಶಿವಮೊಗ್ಗ ಜಿಲ್ಲೆ ಭೀಮೇಶ್ವರ ಕಣಿವೆ ಕರ್ನಾಟಕದ ಅತ್ಯಂತ ಕಡಿಮೆ ಎತ್ತರದ ಪ್ರದೇಶವಾಗಿದೆ. ಸುಮ್ಮನೆ ಸೆಂಟೆನ್ಸನ್ನು ಎಳೆದು ಮಾಡಿರೋವಂಥದ್ದು, ಭಾಳ ಸಿಂಪಲ್ ಆಗಿ ಕೊಡ್ಬೋದಿತ್ತು.
ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಶಿಖರ ಮುಳ್ಳಯ್ಯನಗಿರಿ. ಹಾಗಾದರೆ ಕರ್ನಾಟಕದ ಅತಿ ತಗ್ಗಾದ ಭಾಗ ಯಾವುದಪ್ಪ ಅಂತ ಕೇಳಿದರೆ ಭೀಮೇಶ್ವರ ಕಣಿವೆ. ಡಿಪೆಸ್ಟ್ ಪಾಯಿಂಟ್ ಇನ್ ಕರ್ನಾಟಕ ಅಂತ ಕೇಳಿದರೆ ಅದೇ ಭೀಮೇಶ್ವರ ಕಣಿವೆ ಆಗಿರುತ್ತೆ. ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಕಂಡುಬರುತ್ತೆ. ಸಮುದ್ರ ಮಟ್ಟದಿಂದ 86 ಮೀಟರ್ ಅಷ್ಟು ಆಳದಲ್ಲಿ ಕಂಡುಬರುವಂತಹ ಒಂದು ಭೂಪ್ರದೇಶವಾಗಿರುತ್ತೆ. ಹಾಗಾಗಿ ಇದು ಸರಿಯಾಗಿರುತ್ತೆ. ಆದರೆ ತಪ್ಪಾಗಿರೋದು ಎರಡನೇ ಆಪ್ಷನ್ ತಪ್ಪಾಗಿದೆ. ಎ ಮತ್ತು ಸಿ ಇದಕ್ಕೆ ಸರಿ. ಎ ಮತ್ತು ಸಿ ಮಾತ್ರ ಸರಿ ಅನ್ನೋದು ಬಿ ಆಪ್ಷನ್ ಅಲ್ಲಿ ಕಂಡುಬರುತ್ತೆ. 8ನೇ ಪ್ರಶ್ನೆಗೆ ನೋಡಬೇಕು. ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲಿ ಸಿಗತ್ತಂತ ನೋಡೋಣ. ನೋಡಿ, ಕರ್ನಾಟಕದಲ್ಲಿ ಅತಿ ಎತ್ತರವಾದ ಪರ್ವತ ಶಿಖರ ಮುಳ್ಳಯ್ಯನಗಿರಿ. ಓಕೆ, ಕರ್ನಾಟಕದ ಎತ್ತರವಾದ ಪರ್ವತ ಶಿಖರ ಮುಳ್ಳಯ್ಯನಗಿರಿ. ಇದು ಸಮುದ್ರ ಮಟ್ಟದಿಂದ 1913 ಮೀಟರ್ ಅಷ್ಟು ಎತ್ತರ ಇದೆ. ಇವು ಮಲೆನಾಡು ಭಾಗದಲ್ಲಿ ಕೆಲವೊಂದು ಪೀಕ್ಗಳಿದಾವೆ. ಅಷ್ಟು ಪೀಕ್ಗಳ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪೇಜ್ ನಂಬರ್ 27ರಲ್ಲಿ ಸೆಕೆಂಡ್ ಚಾಪ್ಟರ್ ಇರುವಂತಹ ಒಂದು ಕಾನ್ಸೆಪ್ಟು. ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು 3 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಒಂದು ಕರಾವಳಿ. ಕರಾವಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಯಾವುದ್ರ ಬಗ್ಗೆ ಕೇಳಿದ್ದ? ದ್ವೀಪಗಳ ಬಗ್ಗೆ ಕೇಳಿದ್ದ. ಈಗ ಮಲೆನಾಡಿನ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ಪೀಕ್ ಬಗ್ಗೆನೂ ಕೂಡ ಕೇಳಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ರೈಟ್. ನೆಕ್ಸ್ಟು, ಈಗ ಮುಳ್ಳಯ್ಯನಗಿರಿ ಕ್ಲಿಯರ್ ಆಯಿತು. ಕರ್ನಾಟಕದಲ್ಲೇ ಅತಿ ತಗ್ಗಾದಂತಹ ಭಾಗ ಯಾವುದು ಅಂತ ನೋಡಿದಾಗ ನೋಡಿ, ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಶಿಖರ ಮುಳ್ಳಯ್ಯನಗಿರಿ ಆಗಿರುತ್ತೆ. ಅದೇ ರೀತಿ ಕರ್ನಾಟಕದಲ್ಲೇ ಅತಿ ತಗ್ಗಾದಂತಹ ಭಾಗ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಭೀಮೇಶ್ವರ ಕಣಿವೆ ಅನ್ನುವಂಥದ್ದು ಇದು ಕರ್ನಾಟಕದಲ್ಲೇ ಅತಿ ತಗ್ಗಾದಂಥ ಭಾಗ. ಪೇಜ್ ನಂಬರ್ 18ರಲ್ಲಿ ಸಿಗತ್ತೆ. ಈ ಒಂದು ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಆಗುವಂತಹ ಒಂದು ಪೇಜಲ್ಲೇ ಇಂಟ್ರೊಡಕ್ಷನ್ ಅಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ನೋಡಿ 8ನೇ ಪ್ರಶ್ನೆಗೆ ಕಾನ್ಸೆಪ್ಟ್ ಎಲ್ಲಿದೆ ಅಂತ ಅದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ರೈಟ್. ನೆಕ್ಸ್ಟ್ ಹೋಗೋಣ 9ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಇದೆ. ಒಂದು ಸೈಡ್ ನದಿ ಕೊಟ್ಟಿದ್ದಾನೆ, ಮತ್ತೊಂದು ಸೈಡು ಜಲಪಾತಗಳಿದಾವೆ. ಈಗ ನದಿಗಳಿಗೂ ಜಲಪಾತಗಳಿಗೂ ಇರುವಂತಹ ಸಂಬಂಧ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಘಟಪ್ರಭಾ ನದಿ ಅಂತ ಇದೆ. ಹಾಗಾದರೆ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿರುವಂಥ ಜಲಪಾತ ಯಾವುದಪ್ಪ ಅಂದರೆ ಗೋಕಾಕ್ ಫಾಲ್ಸ್, ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಈ ಫಾಲ್ಸು. ಹಾಗಾಗಿ ಎ ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. ಅಂದರೆ ಎ ಎಲ್ಲೆಲ್ಲಿದೆ ಅಂತ ನೋಡಿದಾಗ 1ರಲ್ಲೂ ಎ ಇದೆ, 2ರಲ್ಲೂ ಎ ಇದೆ, 3ರಲ್ಲಿ 4ರಲ್ಲೂ ಎ ಇದೆ. ಬಿ ತಪ್ಪು ಇಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಹೋಗೋಣ. ಮಹದಾಯಿ ಅಂತ ಇದೆ, ಕಳಸ ಅಂತ ಫಾಲ್ಸ್ ಇದೆ. ಮಹದಾಯಿ ನದಿಗೆ 2 ಉಪನದಿಗಳು, ಕಳಸ ಬಂಡೂರಿ ಅಂತ. ಆ ಒಂದು ಕಳಸ ನದಿಗೆ ಇರುವಂತಹ ಒಂದು ಜಲಪಾತವೇ ಕಳಸ ಫಾಲ್ಸ್ ಅಂತ ಕರಿತೀವಿ. ಹಾಗಾಗಿ ಮಹದಾಯಿ ನದಿ ಇರೋದ್ರಿಂದ ಇದು ಸರಿಯಾದಂಥ ಉತ್ತರ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನೋಡಿ, ಗೋಕಾಕು ಬೆಳಗಾವಿ, ಕಳಸನು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರೋದು. ಗಂಗಾವಳ್ಳಿ ನದಿ ಅಂತ ಕಂಡುಬರುತ್ತೆ. ಇದನ್ನ ಬೇಡ್ತಿ ನದಿ ಅಂತಾನೂ ಕೂಡ ಕರಿತೀವಿ. ಇದು ಗೊತ್ತಿರಬೇಕು. ಗಂಗಾವಳ್ಳಿ ನದಿಯನ್ನು ಏನಂತ ಕರಿತೀವಿ? ಬೇಡ್ತಿ ನದಿ ಅಂತಾನೂ ಕೂಡ ಕರಿತೀವಿ. ಈ ಬೇಡ್ತಿ ನದಿಗೆ ಯಾವ ಜಲಪಾತ ನಿರ್ಮಾಣವಾಗಿದೆಯಪ್ಪ ಅಂದರೆ ಮಾಗೋಡು ಫಾಲ್ಸ್ ಅಂತ ಕರೆಯುವಂಥದ್ದು. ಮಾಗೋಡು ಜಲಪಾತ. ಈ ಮಾಗೋಡು ಜಲಪಾತ ಯಾವ ನದಿಯಿಂದ ನಿರ್ಮಾಣವಾಗಿದೆಯಪ್ಪ ಅಂದರೆ ಗಂಗಾವಳ್ಳಿ ಅಥವಾ ಬೇಡ್ತಿ ನದಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಜಲಪಾತ. ಓಕೆ ನೋಡಿ, ಆದರೆ ಉಂಚಳ್ಳಿ ಅಂತ ಇದೆ. ಹಾಗಾಗಿ ಇದು ತಪ್ಪಾಗಿರುವಂತಹ ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್, ಅಘನಾಸಿನಿ ನದಿ ಅಂತ ಇದೆ, ಅಭಿ ಫಾಲ್ಸ್ ಅಂತ ಇದೆ. ಈ ಅಭಿ ಫಾಲ್ಸ್ ಅನ್ನುವಂಥದ್ದು ಅಘನಾಸಿ ನದಿಯಿಂದ ಆಗಿರೋದಲ್ಲ. ಇದು ಕಾವೇರಿ ನದಿ ಅಥವಾ ಕಾವೇರಿ ನದಿಯ ಉಪನದಿಯಾಗಿರುವಂತಹ ಲಕ್ಷ್ಮಣ ತೀರ್ಥ ನದಿಯಿಂದ ಆಗಿರುವಂತಹ ಒಂದು ಜಲಪಾತವಾಗಿರುತ್ತೆ. ಯಾವುದು? ಅಭಿ ಫಾಲ್ಸ್. ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದರೆ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆ ಇದು? ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅಘನಾಸಿ ನದಿಯಿಂದ ಆಗಿರೋ ಜಲಪಾತ ಯಾವುದಪ್ಪ ಅಂದರೆ ಉಂಚಳ್ಳಿ ಜಲಪಾತ. ಉಲ್ಟಾ ಮಾಡಿದ್ದಾನೆ. ಉಂಚಳ್ಳಿ ಫಾಲ್ಸ್ ಇರೋದು ಅಘನಾಸಿ ನದಿಯಿಂದ ಆಗಿರೋದು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲೆ. ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ನಾಡು ಅಂತಲೂ ಕೂಡ ಕರಿತೀವಿ, ಲ್ಯಾಂಡ್ ಆಫ್ ವಾಟರ್ ಫಾಲ್ಸ್ ಅಂತ. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಟ್ಟಗಳು ಕಂಡುಬರ್ತಾವೆ. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯನ್ನು ಬೆಟ್ಟಗಳ ನಾಡು, ಲ್ಯಾಂಡ್ ಆಫ್ ಮೌಂಟೇನ್ಸ್ ಅಂತಾನೆ ಕರಿತೀವಿ. ಶಿವಮೊಗ್ಗ ಜಿಲ್ಲೆಯನ್ನು ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಯೋದು. ಸೊ ಈ ರೀತಿ ಒಂದೊಂದು ಜಿಲ್ಲೆಗಳು ಕೂಡ ಒಂದೊಂದು ರೀತಿ ಫೇಮಸ್ ಇದಾವೆ ಅನ್ನೋವಂಥದ್ದನ್ನು ಈ ಒಂದು ಬುಕ್ಸಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ಸರಿಯಾದಂಥ ಉತ್ತರ ಯಾವುದು? ಎ ಮತ್ತು ಬಿ ಎರಡೇ ಸರಿಯಾಗಿದೆ. ಹಾಗಾಗಿ ಮೊದಲನೇ ಆಪ್ಷನ್ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ 9ನೇ ಪ್ರಶ್ನೆಗೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾನ್ಸೆಪ್ಟ್ ನೋಡ್ಕೋಬೇಡಿ. ವಾಟರ್ ಫಾಲ್ಸ್ಗಳ ಒಂದು ಲಿಸ್ಟೇ ಕಂಡು ಬರುತ್ತೆ ಮಲೆನಾಡು ಭಾಗದಲ್ಲಿ.
ನೋಡಿ, ಗಗನಚುಕ್ಕಿ, ಭರಚುಕ್ಕಿ, ನಿಸರ್ಗಧಾಮ, ಚುಂಚನಕಟ್ಟೆ, ಶಿವನ ಸಮುದ್ರ, ಮೇಕೆದಾಟು, ಸೋಗ್ಲ, ಅಪ್ಸರಕೊಂಡ, ಜೋಗ್ ಫಾಲ್ಸ್, ಲಾಲಗುಳಿ, ಸಾತೋಡಿ, ಶಿವಗಂಗೆ, ದಬ್ಬೆ, ಅಬ್ಬಿ ಫಾಲ್ಸ್ ಅಂತ ಇದೆ. ನೋಡಿ, ಅಬ್ಬಿ ಫಾಲ್ಸ್ ಲಕ್ಷ್ಮಣ ತೀರ್ಥ ಅಥವಾ ಕಾವೇರಿ ನದಿಗೆ ನಿರ್ಮಾಣಗೊಂಡಿರುವಂತಹ ಒಂದು ಜಲಪಾತವಾಗಿರುತ್ತೆ. ಅದು ಕೂಡ ಅಲ್ಲಿ ಆಪ್ಷನ್ ಇದೆ. ಗೋಕಾಕ್ ಫಾಲ್ಸ್ ಅಂತ ಇದೆ, ಬೆಳಗಾವಿ ಜಿಲ್ಲೆಯಲ್ಲಿದೆ. ಘಟಪ್ರಭಾ ನದಿ. ಗೋಕಾಕ್ ಫಾಲ್ಸ್ ಅನ್ನ ಕರ್ನಾಟಕದ ಮಿನಿ ನಯಾಗಾರ ಅಂತಾನೂ ಕೂಡ ಕರೆಯುವಂಥದ್ದನ್ನ ನೋಡಬಹುದು. ನೆಕ್ಸ್ಟ್ ಹಾಗೆ ಮುಂದೆ ಹೋದಾಗ ಮಾಗೋಡು ಜಲಪಾತ ಅಂತ ಇದೆ, ಉತ್ತರ ಕನ್ನಡ ಜಿಲ್ಲೆ, ಬೇಡ್ತಿ ಅಥವಾ ಗಂಗೊಳ್ಳಿ ನದಿಗೆ. ನೋಡಿ, ಇಲ್ಲಿ ಕ್ಲಿಯರ್ ಇದೆ ಮಾಗೋಡು ಫಾಲ್ಸ್ ಅಂತ ಹೇಳಿ. ನೆಕ್ಸ್ಟು ಉಂಚಳ್ಳಿ ಜಲಪಾತ ಅಂತ ಒಂದು ಕಂಡು ಬರುತ್ತೆ. ಆ ಉಂಚಳ್ಳಿ ಜಲಪಾತ ಲುಸಿಂಗ್ಟನ್ ಫಾಲ್ಸ್ ಅಂತಾನೂ ಕೂಡ ಕರಿತೀವಿ. ಆ ಒಂದು ಫಾಲ್ಸ್ ಎಲ್ಲಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ಉಂಚಳ್ಳಿ ಜಲಪಾತ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅಘನಾಸಿನಿ ನದಿಯಿಂದ ನಿರ್ಮಾಣವಾಗಿರುವಂತಹ ಜಲಪಾತ. ಅಷ್ಟು ಫಾಲ್ಸ್ಗಳು ಈ ಒಂದು ಟೇಬಲ್ ಅಲ್ಲೇ ನಿಮಗೆ ಸಿಗುತ್ತೆ. ಸೆಕೆಂಡ್ ಚಾಪ್ಟರ್ ಅಲ್ಲೇ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಓಕೆ, ನೋಡಿ, ಪೇಜ್ ನಂಬರ್ ನಿಮಗೆ 28ರಲ್ಲಿ ಈ ವಾಟರ್ ಫಾಲ್ಸ್ ರಿಲೇಟೆಡ್ ಆಗಿರುವಂಥದ್ದು ಒಂದು ಜಲಪಾತಗಳಿದಾವ್ರಿ, ಮತ್ತೊಂದು ಜಿಲ್ಲೆಗಳಿದೆ. ಆ ಜಲಪಾತ ಯಾವ ನದಿಯಿಂದ ಆಗಿದೆ ಮತ್ತು ಅದ್ರ ಇಂಪಾರ್ಟೆಂಟ್ ಏನು ಅನ್ನೋದನ್ನ ಮಾಹಿತಿಯನ್ನ ಇಲ್ಲಿ ನೀವು ತಿಳ್ಕೋಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ವಿಭಾಗ ಇದೆ, ಬೆಂಗಳೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ, ಮೈಸೂರು, ಇಲ್ಲಿ ಜಿಲ್ಲೆಗಳಿದಾವೆ. ಓಕೆ, ನೋಡಿ, ಅದಕ್ಕೆ ಸಂಬಂಧ ಜಿಲ್ಲೆ ಅಂತ ಕೊಟ್ಬಿಟ್ಟು ಪ್ಲೇಸನ್ನೇ ಕೊಟ್ಬಿಟ್ಟಿದ್ದಾರೆ, ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಈಗ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸುವಂತಹ ಉದ್ದೇಶದಿಂದ 4 ಆಡಳಿತ ವಿಭಾಗಗಳನ್ನಾಗಿ ಮಾಡ್ಕೊಂಡಿರೋದು. 4 ರೆವಿನ್ಯೂ ಡಿವಿಷನ್ಸ್ ಆರ್ 4 ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್ ಅಂತ 4 ಭಾಗಗಳಿದಾವೆ. ಯಾವ್ಯಾವ ಭಾಗಗಳು? ಒಂದು ಬೆಳಗಾವಿ ವಿಭಾಗ ಇದೆ, ಬೆಂಗಳೂರು ವಿಭಾಗ, ಕಲಬುರಗಿ ವಿಭಾಗ, ಮೈಸೂರು ವಿಭಾಗ ಅಂತ ಬರುತ್ತೆ. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ ವಿಭಾಗ ಅಂತ ಬರುತ್ತವೆ. ಈ ವಿಭಾಗಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜಿಲ್ಲೆಗಳು ಕಂಡು ಬರ್ತಾವೆ ಅಂದರೆ 9 ಜಿಲ್ಲೆಗಳಿದಾವೆ. ಬೆಳಗಾವಿ 7, ಕಲಬುರಗಿ 7, ಮೈಸೂರು 8 ಜಿಲ್ಲೆಗಳು ಕಂಡು ಬರ್ತಾವೆ. ಒಟ್ಟಾರೆ ಕರ್ನಾಟಕದಲ್ಲಿರುವಂತಹ ಜಿಲ್ಲೆಗಳ ಸಂಖ್ಯೆ ಎಷ್ಟು? 31 ಜಿಲ್ಲೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಈಗ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡ್ತಾ ಹೋಗಬೇಕು. ಬೆಂಗಳೂರು ವಿಭಾಗ ಅಂತ ಕೊಟ್ಟು ಚನ್ನಗಿರಿಯನ್ನ ಕೊಟ್ಟಿದ್ದಾನೆ. ಚನ್ನಗಿರಿ ಒಂದು ತಾಲೂಕದು. ಹಾಗಾದರೆ ಚನ್ನಗಿರಿ ಅನ್ನುವಂಥದ್ದು ಯಾವ ಜಿಲ್ಲೆಗೆ ಸಂಬಂಧಿಸಿರುವಂಥದ್ದು? ದಾವಣಗೆರೆ ಜಿಲ್ಲೆಗೆ ಸಂಬಂಧಿಸಿದೆ. ಯಾವ ಜಿಲ್ಲೆಗೆ ಸಂಬಂಧಿಸಿದೆ ಇದು? ದಾವಣಗೆರೆ ಜಿಲ್ಲೆಗೆ ಸಂಬಂಧಿಸಿರುವಂಥದ್ದು. ಯಾವ ತಾಲೂಕು? ಚನ್ನಗಿರಿ ತಾಲೂಕು. ಹಾಗಾದರೆ ದಾವಣಗೆರೆ ಅನ್ನುವಂಥದ್ದು ಯಾವ ಡಿವಿಷನ್ ಅಲ್ಲಿರೋದು? ಬೆಂಗಳೂರು ವಿಭಾಗದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಬೆಳಗಾವಿ ಇದೆ, ಹೊನ್ನಾವರ ಅಂತ ಇದೆ. ಅಂದರೆ ಯಾವ ಜಿಲ್ಲೆ ಇದು? ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ತಾಲೂಕು ಯಾವುದಪ್ಪ ಅಂದರೆ ಹೊನ್ನಾವರ. ಹಾಗಾದರೆ ಹೊನ್ನಾವರನು ಕೂಡ ಯಾವ ಜಿಲ್ಲೆ, ಯಾವ ವಿಭಾಗದಲ್ಲಿ ಕಂಡುಬರುತ್ತೆ? ಬೆಳಗಾವಿ ವಿಭಾಗದಲ್ಲಿ ಕಂಡುಬರುತ್ತೆ. ಇದು ಸರಿ. ಕಲಬುರಗಿ ಅಂತ ಇದೆ, ಮಸ್ಕಿ ಅಂತ ಕೊಟ್ಟಿದ್ದಾರೆ, ಮಸ್ಕಿ ತಾಲೂಕು. ಮಸ್ಕಿ ತಾಲೂಕು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ರಾಯಚೂರು ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಆಗಿರುತ್ತೆ ಮಸ್ಕಿ. ಹಾಗಾಗಿ ಯಾವ ವಿಭಾಗ ಇದೆ? ಕಲಬುರಗಿ. ಇದು ಕೂಡ ಸರಿಯಾಗಿದೆ. ಮೈಸೂರು ಅಂತ ಕೊಟ್ಬಿಟ್ಟು ಬ್ರಹ್ಮಾವರ ಅಂತ ಕೊಟ್ಟಿದ್ದಾನೆ. ಅಂದರೆ ಮೈಸೂರು ಜಿಲ್ಲೆ ಬ್ರಹ್ಮಾವರ ಎಲ್ಲಿ ಕಂಡುಬರುತ್ತೆ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಕಂಡುಬರೋದು. ಉಡುಪಿ ಯಾವ ಒಂದು ಆಡಳಿತ ವಿಭಾಗಕ್ಕೆ ಸಂಬಂಧಿಸಿದಂತೆ? ಮೈಸೂರು ವಿಭಾಗಕ್ಕೆ ಸಂಬಂಧಿಸಿರೋದನ್ನು ನೋಡ್ತೀವಿ. ಹಾಗಾಗಿ ಕೊಟ್ಟಿರೋ 4 ಸರಿಯಾಗಿರೋದ್ರಿಂದ ABC ಎಲ್ಲವೂ ಕೂಡ ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಪ್ರಶ್ನೆಗೆ? 10ನೇ ಪ್ರಶ್ನೆಗೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ಸ್ನೇಹಿತರೆ, ಫಸ್ಟು ಆಡಳಿತ ವಿಭಾಗಗಳಲ್ಲಿ ಬೆಂಗಳೂರು ಆಡಳಿತ ವಿಭಾಗ ಅಂತ ಇದೆ. ನೋಡಿ, ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿದಾವೆ. ಒಟ್ಟು 9 ಜಿಲ್ಲೆಗಳಿದಾವೆ. ಆ 9 ಜಿಲ್ಲೆಯಲ್ಲಿ ಈ ದಾವಣಗೆರೆನೂ ಕೂಡ ಆ ಒಂದು ಲೀಸ್ಟಲ್ಲಿ ಇರೋದು. ಇಲ್ಲಿ ದಾವಣಗೆರೆ ಮಾರ್ಕ್ ಮಾಡ್ತೀನಿ ನೋಡಿ, ಇದು ದಾವಣಗೆರೆ. ಯಾವ ಆಡಳಿತ ವಿಭಾಗ? ಬೆಂಗಳೂರು ಆಡಳಿತ ವಿಭಾಗದಲ್ಲಿ. ದಾವಣಗೆರೆ ಜಿಲ್ಲೆ ನಿಮಗೆ ಆವಾಗಲೇ ಬುಕ್ಸಲ್ಲಿ ಯಾವ ಮಾಹಿತಿ ಇದೆ ಅಂತಂದರೆ ಜಿಲ್ಲೆಗಳ ಮಾಹಿತಿಯನ್ನು ಒಳಗೊಂಡಿದೆ ಅಂತ ಹೇಳಿದ್ದೆ. ಆ ಜಿಲ್ಲಾ ಮಾಹಿತಿಯಲ್ಲಿ ಕೇಳಿರುವಂತಹ ಈ ಪ್ರಶ್ನೆ. ದಾವಣಗೆರೆ ಜಿಲ್ಲೆ ತಾಲೂಕುಗಳನ್ನು ನಾವು ನೋಡ್ತೀವಿ. ದಾವಣಗೆರೆ, ಹರಿಹರ, ಹೊನ್ನಾಳಿ, ನ್ಯಾಮತಿ, ಜಗಳೂರು, ಚನ್ನಗಿರಿ. ಚನ್ನಗಿರಿ ಅನ್ನೋಂಥದ್ದು ಇಲ್ಲಿದೆ ನೋಡಿ, ಪೇಜ್ ನಂಬರ್ 170ರಲ್ಲಿದೆ. ಇದು 166ರಲ್ಲಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಸಿಗತ್ತೆ. ನೆಕ್ಸ್ಟ್ 2ನೇ ಕಾನ್ಸೆಪ್ಟಿಗೆ ಹೋಗೋಣ. ಉಡುಪಿ ಅಂತ ಬರುತ್ತೆ ನೋಡಿ, ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು, ಉಡುಪಿ. ಉಡುಪಿ ಇಲ್ಲಿ ಸಿಕ್ತು ನೋಡಿ, ಯಾವ ವಿಭಾಗ? ಮೈಸೂರು ವಿಭಾಗ. ಆ ಉಡುಪಿಗೆ ಸಂಬಂಧಪಟ್ಟಂತೆ ತಾಲೂಕುಗಳು ನೋಡಿ, ಉಡುಪಿ, ಕಾರ್ಕಳ, ಕುಂದಾಪುರ, ಹೆಬ್ರಿ, ಬೈಂದೂರು, ಬ್ರಹ್ಮಾವರ ನಮಗೆ ಇಲ್ಲಿ ಸಿಗತ್ತೆ. ಹಾಗಾಗಿ ಈ ಒಂದು ಆಪ್ಷನ್ ಕೂಡ ನಮಗೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಇದು ಪೇಜ್ ನಂಬರ್ 176ರಲ್ಲಿ
ಮೈಸೂರು ಆಡಳಿತ ವಿಭಾಗದ ಬಗ್ಗೆ ತಿಳಿಸಿದರೆ ಉಡುಪಿ ಜಿಲ್ಲೆ ನಿಮಗೆ 188ನೇ ಪೇಜಲ್ಲಿ ಸಿಗತ್ತೆ. ರೈಟ್. ನೆಕ್ಸ್ಟ್ ನೋಡಿ, ಮುಂದುವರೆದು ಹೋಗೋದಾದ್ರೆ ಬೆಳಗಾವಿ ಆಡಳಿತ ವಿಭಾಗ ಅಂತ ಬರುತ್ತೆ ನೋಡಿ. ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ, ಗದಗ, ವಿಜಯಪುರ, ಬಾಗಲಕೋಟೆ, ಹಾವೇರಿ ಇದೆ. ಸೊ ಇದರಲ್ಲಿ ನಾವು ಯಾವ ಜಿಲ್ಲೆ ತಗೋಬೇಕು? ಉತ್ತರ ಕನ್ನಡ ಜಿಲ್ಲೆಯನ್ನು ತಗೊಳ್ತೀವಿ. ಯಾಕಂದರೆ ಅಲ್ಲಿ ಹೊನ್ನಾವರ ಕೊಟ್ಟಿದ್ದ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕುಗಳಿದಾವೆ ಅಂತ ಹೇಳಿ ನೋಡಿದಾಗ ನೋಡಿ, ಇಷ್ಟು ತಾಲೂಕುಗಳಿದಾವೆ. ಇದರಲ್ಲಿ ಮಾರ್ಕ್ ಮಾಡಿರುವಂಥ ತಾಲೂಕು ತಗೊಳ್ತೀನಿ, ಹೊನ್ನಾವರವನ್ನು ನಾವಿಲ್ಲಿ ಆಪ್ಷನ್ ಆಗಿ ತಗೊಳ್ತೀವಿ. ವಿಭಾಗ ಅಂತ ಕೇಳಿದರೆ ಬೆಳಗಾವಿ, ಜಿಲ್ಲೆ ಅಂತ ಕೇಳಿದರೆ ಉತ್ತರ ಕನ್ನಡ ಜಿಲ್ಲೆ, ತಾಲೂಕು ಯಾವುದಿದೆ ನೋಡಿ, ಹೊನ್ನಾವರ ಕಂಡುಬರುತ್ತೆ. ಕೊನೆಯದಾಗಿ ಈ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡುತ್ತೀವಿ. ಸೊ ಇಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಕಂಡುಬರುತ್ತೆ. ಇದರಲ್ಲಿ ಬೇಕಾಗಿರುವಂಥದ್ದು ಯಾವುದಪ್ಪ ಅಂದರೆ ರಾಯಚೂರು ಜಿಲ್ಲೆ. ಆ ರಾಯಚೂರು ಜಿಲ್ಲೆಯಲ್ಲಿ ನೋಡಿದಾಗ ಯಾವ್ಯಾವ ತಾಲೂಕಿದೆ ನೋಡಿ, ಇಲ್ಲಿ ಮಸ್ಕಿ ಕಂಡುಬರುತ್ತೆ. ಯಾವ ತಾಲೂಕಿದೆ ನೋಡಿ, ಮಸ್ಕಿಯನ್ನು ನೋಡ್ತೀವಿ. ನೋಡಿ, ಈ ರೀತಿ ಜಿಲ್ಲೆಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ನೇರವಾಗಿ ಜಿಲ್ಲೆ ಕೊಟ್ಟರೆ ಓಕೆ, ತುಂಬ ಡೀಪ್ ಆಗಿ ಹೋದಾಗ ತಾಲೂಕುಗಳನ್ನು ಕೂಡ ಹೈಲೈಟ್ ಮಾಡಿದ್ದಾನೆ. ಅಂದರೆ ಯಾವ್ಯಾವ ತಾಲೂಕು ಯಾವ್ಯಾವ ಆ ಒಂದು ಜಿಲ್ಲೆಯಲ್ಲಿ ಕಂಡುಬರ್ತಾವಂಥ ಮಾಹಿತಿನೂ ಕೂಡ ನಾವು ತಿಳ್ಕೊಬೇಕಾಗತ್ತಲ್ಲ. ನೋಡಿ, ಅಷ್ಟು ಮಾಹಿತಿ ನಿಮಗೆ ಈ ಜಿಲ್ಲೆಗಳು ಎನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಈ ಬುಕ್ಸನ್ನು ಚೆಂದಾಗಿ ಓದಿದರೆ ನಿಮಗೆ ಬರ್ತಾ ಇರುವಂತಹ ಯಾವುದಾದ್ರು ಒಂದು ಎಕ್ಸಾಮಲ್ಲಿ ನಿಮಗೆ ಪ್ರಶ್ನೆಯಾಗಿ ಬಂದೇ ಬರ್ತವೆ. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದಷ್ಟೇ, ಬಟ್ ಅದಕ್ಕೆ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ನಿಮಗೆ ಇದರಲ್ಲಿ ಸಿಗತ್ತಂತ ಹೇಳ್ತಾ, ಇದು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಏನು 10 ಪ್ರಶ್ನೆಗಳಿದ್ವಲ್ಲ, ಆ ಪ್ರಶ್ನೆಗಳು ಯಾವೆಲ್ಲ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೇನಾದ್ರು ಈ ಬುಕ್ಸ್ ಬೇಕಿದ್ರೆ ಸೊ ಅಲ್ಲಿ ಕೊಟ್ಟಿದೆ, ಆವಾಗಲೇ ನಿಮಗೆ ನಂಬರ್ ಡಿಸ್ಪ್ಲೇ ಮಾಡಿದೆ, ಆ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ರಿ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಅಪ್ ಮಾಡಿ. ಈ ಒಂದು ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಹಲವಾರು ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಬಂದಿನಿ. ಅದರ ಜೊತೆಗೆ HSTR, GPSTR, PSTR ಈ ಕ್ಲಾಸ್ಗಳು ನಿಮಗೆ ಆನ್ಲೈನು ಕೂಡ ಸಿಗತ್ತಂತ, ಅವನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಂಡು ವಾಚ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.